ಮಕ್ಕಳು ಎಡ್ಸ್ಕೊಂಡ್ ಬರ್ತಾವ್ರಲ್ಲಪ್ಪ. ಇದೇ ಗುರು ಯಾವ್ದು ಸೂಪರ್ ಕಾರ್ನೇ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ನಾನ್ ನೋಡು ಇನ್ನು ಚಿಲ್ಡ್ರೆ ಐಟಮ್ಗಳಿಗೆ ಕೈ ಹಾಕ್ತಾ ಇದ್ದೀನಿ. ನೀವೇನು ಕಳ್ತನ ಮಾಡೋದು ಬಿಟ್ಟಿಲ್ವಾ? ಇದೇ ಗುರು ಹಿಂಗ್ ಮಾತಾಡ್ತೀಯಾ? ಇವತ್ ಸಂಬಳದ ದಿವಸ ಕತ್ರಿ ಹಾಕಿದ್ರೆ ಇಂಥ ದಿವಸನೇ ಕತ್ರಿ ಹಾಕ್ಬೇಕಂತ ನೀನೇ ಹೇಳಿರ್ಲಿಲ್ವಾ? ಅಯ್ಯೋ ಅವ್ರ ಕೈಗೆ ಏನಾರು ಸಿಕ್ಕಾಕೊಂಡ್ಬಿಟ್ರೆ ನಾನು ಚಟ್ನಿ ಮಾಡ್ಬಿಡ್ತಾರೆ. ಬೇಗ ಕಾರ್ ತೆಗಿ ಗುರು, ಬೇಗ. ಬನ್ನಿಲಿ ನೀವು ಹುಡುಕ್ತಾರ ಕಳ್ಳ ಇಲ್ಲೇ ಇದ್ದಾನೆ. ಹೇಳ್ಕೊಂಡೋಗಿ ಆಚೆ. ಹೇಳ್ಕೊಂಡೋಗಿ. ಏರೋಪ್ಲೇನ್ ಹತ್ತಿ ಆಗ್ಲೇ ಅಂತವ್ರಿಗೆ ಬುದ್ಧಿ ಬರೋದು. ಯಾಕೋ ಎಕ್ಕರ್ಸ್ಕೊಂಡ್ ನನ್ನೇ ನೋಡ್ತಾ ಇದೀಯಾ? ಭಯನಾ? ನಾನ್ ಕಾಮನ್ ಆಗಿ ನೋಡ್ತಾ ಇದ್ದೀನಿ. ನೀನೇ ಯಾಕೋ ದಿಗಿಲ್ ಬಿದ್ದವ್ ನಂಗೆ ಕಾಣ್ತಾ ಇದೀಯಾ? ನಾನ್ ದಿಗಿಲ್ ಬೀಳಲ್ವೋ? ಬೀಳಿಸ್ತೀನಿ. ಎಲ್ಲಿ ನಿಮ್ ಗುರು? ಹೇಳಲ್ಲ. ತೆಗೆದು ಬಿಟ್ರೆ ನೀನೇ ಬಾಯ್ ಬಿಡ್ತೀಯ. ನಾನ್ ಸತ್ರುನು ಬಾಯ್ ಬಿಡಲ್ಲ. ಸತ್ರು ಬಾಯ್ ಬಿಡಲ್ವಾ? ಹೇಳಲ್ಲ ಅಂತ ಹೇಳದ್ನಲ್ಲ. ನಿಂಗೇನ್ ಕಿವಿ ಐಬಾ? ನೀನ್ ಕಲ್ಚರ್ ಮಾಡೋವರೆಗೂ ನೀನ್ ಬಾಯ್ ಬಿಡಲ್ಲ ಅಂತ ಗೊತ್ತೋ? ಕಲ್ಚರ್ ಅಲ್ಲ, ಟಾರ್ಚ್. ಅದೇ ಕಣ್ ಸುಮ್ಕಿರೆ. ಸ್ಪಾಟ್ ಲೈಟ್ ಹಾಕು. ಇದು ಸ್ಪಾಟ್ ಲೈಟ್ ಅಲ್ಲ, ಬೆಡ್ ಲೈಟ್. ಅವಳು ಈ ಚಿಲ್ಡ್ರನ್ ನಮ್ಗೊಂದು ಬಾಯ್ ಬಿಡ್ಸಕ್ಕೆ ಅಷ್ಟು ಸಾಕು. ಹಾಕು. ಆನ್ ಮಾಡ್ಲಾ? ಸರಿಯಾಗಿ ಯೋಚನೆ ಮಾಡಿದ್ಯಾ? ನೋಡು, ನಾನ್ ಸರಿಯಾಗಿ ಯೋಚನೆ ಮಾಡ್ತೀನಿ ಅಂತಾನೆ ನನ್ನ ಈ ಸ್ಟೇಷನ್ಗೆ ಚೀಪ್ ಮಾಡಿರೋದು. ಆನ್ ಮಾಡು. ಇದೇನು ಪಿಕ್ಚರ್ ಅಲ್ಲಿ ಲೈಟ್ ಹಾಕಿದ ತಕ್ಷಣ ವೀರನ್ಗಳೆಲ್ಲ ಕಣ್ಣೋದ್ರಂಗ್ ಸಾಯ್ತಾರೆ. ಈ ನನ್ ಮಗ ಲೈಟ್ ಏನ್ ನೋಡ್ತಾ ಅವನಲ್ಲ. ನಾಗೋ ಹೊಸ ಲೈಟ್ ಇಟ್ಕೊಂಡು ಅಲ್ಲಾಡ್ಸು. ಯಾಕೆ? ಅದಕ್ಕೆ ಪಿಕ್ಚರ್ ನೋಡ್ಬೇಕು ಅನ್ನೋದು. ಸ್ಪೆಷಲ್ ಎಫೆಕ್ಟ್ ಕಣೆ. ಅದೇನ್ ಎಫೆಕ್ಟ್ ಬೇಕೋ ನೀನೇ ಮಾಡ್ಕೋ. ನಾನ್ ಇಟ್ಕೊಂಡು ಅಲ್ಲಾಡ್ಸಿದ್ರೆ ಇವ್ನು ನೋಡ್ಯಾರ ಯಾರು? ನೀನ್ ಅಲ್ಗಾಡಿಸ್ತಾರ, ಅವ್ನು ಹೊಡಿತಾನೆ. ಅಯ್ಯೋ, ನಾನು ಇವನ್ನ ಟಾರ್ಚರ್ ಮಾಡೋಣ ಅಂತಿದ್ರೆ ನೀನೇನ ಟಾರ್ಚರ್ ಮಾಡ್ತಾ ಇದೆಯಲ್ಲ. ಇರ್ಲಿ ಮೊದ್ಲು ಇವನ್ ವಿಚಾರಿಸ್ಕೊತೀನಿ, ಆಮೇಲೆ ನಿನ್ನ. ಇದೇನು ಇದು? ಸ್ಪೆಷಲ್ ಎಫೆಕ್ಟ್ ಅಂತ ನೀನೇ ಹೇಳ್ದೆ. ಅಂದ್ರೆ ಇದು ಶಾಕ್ ಹೊಡಿಯುತ್ತೆ ಅಂತ ಮೊದ್ಲೇ ನಿನ್ ಗೊತ್ತಿತ್ತಾ? ಮತ್ ನನ್ಗೆ ಯಾಕೆ ಕೇಳಲಿಲ್ಲ? ಸ್ಟೇಷನ್ ಚೀಫ್ ಅಂದ್ಮೇಲೆ ಅಷ್ಟಾದ್ರೂ ಬುದ್ಧಿ ಇರುತ್ತೆ ಅಂತ ಅಂದ್ಕೊಂಡೆ. ಅನ್ಕೋತೀಯ ಇನ್ನು ಏನೇನೋ ಅನ್ಕೋತೀಯ. ನೋಡೋ, ಆ ಮಗ್ಗಲ್ ನೀರ್ ತಗೊಂಡು ಮಕ್ಕಕ್ ರಾಚು. ಲೇ, ನನ್ ಮಗಕ್ಕೆ ಯಾಕೆ ರಾಸ್ತೆ? ಆ 420 ನನ್ ಮಗನ್ ಮಕ್ಕಕ್ ರಾಚು. ಮೊದ್ಲೇ ಹಂಗಂತ ಹೇಳ್ಬೇಕಿತ್ತು. ಅಯ್ಯೋ, ತಪ್ಪಾಯ್ತು ಮೇಡಮ್. ಈ ಬಕೆಟ್ ಅಲ್ಲಿರೋ ನೀರನ್ನ ಈ ಮಗ್ಗಲ್ ತಗೊಂಡು ಈ ಹರಳೆಣ್ಣೆ ಮುಖದ ಬೇವರ್ಸಿ ನನ್ನ ಮಗನ ಮುಖಕ್ಕೆ ರಾಚಿ. ಓಕೆ. 1 ಮಿನಿಟ್ ಮೇಡಮ್. ವೈ? ನೀರ್ ಹರ್ಚಕ್ ಮುಂಚೆ ಒಂದು ಒಳ್ಳೆ ಸೋಪು ಶಾಂಪು ತರಿಸ್ಕೊಟ್ಬಿಟ್ರೆ ಸ್ನಾನ ಮಾಡ್ಬಿಡ್ತೀನಿ. ಹಾಗೆ ಹರಳೆಣ್ಣೆ, ಸೀಗೆಕಾಯಿ, ಶಾಂಪು ತಂದ್ಕೊಡ್ಲಾ? ಹರಳೆಣ್ಣೆನಾ? ಆಗ್ಬೋದು. ಹೋಗಿ ಅಟೆಂಡ್ ಮಾಡಿ ಬಂದು ಆಮೇಲೆ ವಿಚಾರಿಸ್ತೀನಿ. ಮೊದ್ಲು ಫೋನು. ಹಲೋ, ಹೆಡ್ ಕಾನ್ಸ್ಟೇಬಲ್ ನೋಡದ್ ಮಿಸ್ ನಾರಾಯಣಪ್ಪ ಸ್ಪೀಕಿಂಗ್. ಏನೋ ನೋಡದ್ ಮಿಸ್ ನಾರಾಯಣಪ್ಪ? ಯಾರು ನೀನು? ನಾನು SP ಮಾತಾಡ್ತಾ ಇದ್ದೀನಿ. ನನ್ನನ್ನೇ ಯಾರು ಅಂತ ಕೇಳೋ ಲೆವೆಲ್ಗೆ ಬಂದ್ಬಿಟ್ಯಾ? ಸಾರಿ ಸರ್. ನೀವಾ ಸರ್? ಗುಡ್ ಮಾರ್ನಿಂಗ್ ಸರ್. ನಿನಗೆ ನಾನೇ ಗೊತ್ತಾಗ್ಲಿಲ್ಲ ಅಂದ್ಮೇಲೆ ನಿನ್ನ ಡಿಸ್ಮಿಸ್ ಮಾಡ್ತಾ ಇದ್ದೀನಿ. ನನ್ನ ಡಿಸ್ಮಿಸ್ ಸರ್? ಕಂಗ್ರಾಚುಲೇಷನ್ ನೋಡದ್ ಮಿಸ್. ಅಯ್ಯೋ, ನಿಮ್ಮನ್ನಲ್ಲ ಸರ್, ಇವಳ. ಅಯ್ಯೋ, ನಿಮ್ ದಬ್ಬ ಹೇಳ್ತೀನಿ ಸರ್. ಆಗ ಮಾತ್ರ ಮಾಡಬೇಡಿ ಪ್ಲೀಸ್ ಸರ್. ಅಲ್ವೋ, ಈ ಕೆಲ್ಸನೇ ಸರಿಯಾಗಿ ಮಾಡಕ್ ಬರ್ದಿರೋನು SI ಆಗಿ ಏನ್ ಮಾಡ್ತೀಯೋ? ಸರ್ ಏನಂದ್ರಿ ಸರ್? ಹೌದು, ನೀನು ಚೆಲುವನ್ ಶಿಷ್ಯ PKನ ಅರೆಸ್ಟ್ ಮಾಡಿ ಟಾರ್ಚರ್ ಮಾಡ್ತಿದ್ದೆ ಅಂತಲ್ಲ, ಅದು ಗೊತ್ತಾಗಿ ಚೆಲುವ ನಮ್ಮ ಆಫೀಸ್ಗೆ ಬಂದಿದ್ದಾನೆ. ನೋಡಿದ್ರಾ? ನನಗ್ ಗೊತ್ತು ಸರ್. ಗ್ರೌಂಡ್ ಫ್ಲೋರ್ ಅಲ್ಲಿರೋ ಸ್ವಿಚ್ ಅದ್ಬಿದ್ರೆ ಟಾಪ್ ಫ್ಲೋರ್ ಅಲ್ಲಿರೋ ಲಿಫ್ಟ್ ಕೆಳಗಡೆ ಬಂದೇ ಬರುತ್ತೆ ಅಂತ. ಅದಕ್ಕೆ ಸ್ವಿಚ್ ನ ಚೆನ್ನಾಗಿ ಅದುಪ್ತಾ ಇದೀನಿ ಸರ್. ಸರಿ, ಈಗ ಟಾರ್ಚರ್ ಮಾಡಿ ಸಾಕು. ಆ PKನ ಬಿಟ್ಟು ಅರ್ಜೆಂಟ್ ಆಗಿ ನಮ್ಮ ಆಫೀಸ್ಗೆ ಬಂದ್ಬಿಡು. ಇಲ್ಲಿ ಆ ಚೆಲುವನ ಅರೆಸ್ಟ್ ಮಾಡಿ ನಿನ್ ಪ್ರಮೋಷನ್ ಲೆಟರ್ ತಗೊಂಡೋಗು, ಸರಿನಾ? ಸರ್. ನೋಡು, ಬರೋವಾಗ ನಿನ್ ಮುಖಕ್ಕೆ ಮೆತ್ಕೊಂಡಿರೋ ಮಷೀನ್ ಎಲ್ಲ ಸರಿಯಾಗಿ ತೊಳ್ಕೊಂಬ. ಆಮೇಲೆ ಆ ಮಷೀನ್ ನಿನ್ ಪ್ರಮೋಷನ್ ಪೇಪರ್ ತಾಕಿದ್ರೆ ಬರೋ ಪ್ರಮೋಷನ್ ಮಿಸ್ ಆಗಿ ಹೋಗುತ್ತೆ. ಆಗ್ಲಿ ಸರ್. ನಾಗ್ಬಿಡಿ, ಆ PKನ ಬಿಟ್ಬಿಡು. ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ಯಾ? ಅಯ್ಯೋ, ನಾ ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದೀನಿ. ನಿನ್ಗೆ ಹೇಳ್ತೀನಲ್ಲ.
ಸಾರ್ ತಾವಿನ್ ದಯಮಾಡಿಸ್ಬೋದು. ಮತ್ತೆ ನನ್ ಸ್ನಾನ ಅಯ್ಯೋ ಇಲ್ಲಿ ವಾಟರ್ ಶಾದೆ ಪ್ರಾಬ್ಲಮ್. ಮನೆಗೆ ಹೋಗಿ ನಿಮ್ಮನೆಗಾ? ತೆಗೆದು ಬಿಟ್ರೆ ನಿಮ್ಮನೆಗೆ ಹೋಗ್ಲೇ. ಆ, ನೋಡು ನಾನ್ ಬೇಗ ಎಸ್ಪೇರ್ ನೋಡ್ಬೇಕು. ಯಾಕೆ ನಾನು ಎಸ್ ಐ ಆಗದ ನೋಡಿ ನೀನ್ ಹೊಟ್ಟೆ ಹುರ್ಕೋಬೇಕು. ನಡಿ ಜೀಪ್ ಸ್ಟಾರ್ಟ್ ಮಾಡು. ಈಗ ಎಸ್ ಪಿ ಅವ್ರು ನೋಡಕ್ಕೆ ಜೀಪ್ ಅಲ್ಲಿ ಹೋದ್ರೆ ಆಗಲ್ಲ, ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು. ಏರೋಪ್ಲೇನ್ ಅಲ್ಲ ಸರ್, ನಾನೇನ್ ಬರ್ಲಾ? ಸರ್ ಇದ್ದು ಊಟ ಮಾಡ್ಕೊಂಡು ಹೋಗಿ ಸರ್. ಏರೋಪ್ಲೇನ್ ಅಲ್ಲ ಯಾಕೆ? ಶಾರ್ಜಾದಲ್ಲಿ ಕುತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋರ್ನ ಮೀಟ್ ಮಾಡೋಕೆ ನಡ್ಕೊಂಡು ಹೋದ್ರೆ ಆಗತ್ತಾ? ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು. ಎಸ್ ಪಿ ಸಾಹೇಬ್ರು ಶಾರ್ಜಾದಲ್ಲಿದಾರ? ಮತ್ ಈಗ ತಾನೇ ಫೋನ್ ಮಾಡಿ ನಿನ್ ಪ್ರಮೋಷನ್ ರೆಡಿ ಆಗಿದೆ, ನೀನ್ ಚೆನ್ನಾಗಿ ಸೋಪ್ ಹಾಕಿ ಮಕ ತೊಳ್ಕೊಂಬ ಅಂತಂದ್ರು. ಫೋನ್ ಮಾಡಿದವರು ಎಸ್ ಪಿ ಸಾಹೇಬ್ರ ಅಲ್ಲ, ಮತ್ತಿನ್ಯಾರು? ಚೆಲುವ. ಚೆಲುವನ? ಈ ನಿನ್ನ ಮುದ್ದಾದ ಮುಖ ಕೆಸರಾಗಿದ್ಯೋ ಮೊಸರಾಗಿದ್ಯೋ ಅಂತ ಫೋನಲ್ಲಿ ಮಾತಾಡೋರ್ಗೆ ಹೇಗೆ ಗೊತ್ತಾಗುತ್ತೆ? ಆ ಚೆಲುವನೇ ಎಲ್ಲ ಕಿಟಕಿಲ್ ನೋಡಿದಾನೆ, ಅವ್ನು ನಿನಗೆ ಫೋನ್ ಮಾಡಿದಾನೆ, ಅವನು ಬಿಟ್ಟು ಬಿಡು ಅಂತ ನೀನು ಬಿಟ್ಟು ಬಿಟ್ಟೆ. ಅಯ್ಯೋ ಪ್ರಮೋಷನ್ ಹೊಟ್ಟೈತಲ್ಲಪ್ಪ, ಪ್ರಮೋಷನ್ ಹೊಟ್ಟೈತಲ್ಲಪ್ಪ. ನಿನಗೆ ಪ್ರಮೋಷನ್ ಇಲ್ಲ, ಅದು ನನಗೆ. Shut up! ಹಲೋ ವಿಜಯ್, ವೆಲ್ಕಮ್. ಬನ್ನಿ ಬನ್ನಿ, ಜನ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಓಯ್ ಅಮೆರಿಕಾ, ಓಯ್ ಓಯ್ ಅಮೆರಿಕಾ. ಮೋಹನ ನೀನೇ ಮದುವೆ ಮಾಡ್ಕೋತ ಹೇಳೋಣ ಅಂದ್ರೆ ಓಡುತ್ತಿದ್ದಾನಲ್ಲ. ಸರ್ ನೀವ್ ಇಲ್ಲಿದ್ದೀರಾ ಸರ್? ಆ ಸಿಂಗ್ಲಿಕ ನನ್ಗೆ ಹೊಡೆಯಕ್ ಬರ್ತಿದ್ದಾನೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಹೆಲ್ಪ್ ಮಾಡ್ಬೇಕಾ? ಮಾಡ್ತೀನಿ. ಏಯ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ ತಕ್ಷಣ ನಮಗ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಹಿಡಿದ್ಬಿಟ್ಟೆ ಪ್ರಮೋಷನ್ ಹೊಡೆದ್ಬಿಟ್ಟೆ, ಹಿಡಿದ್ಬಿಟ್ಟೆ ಪ್ರಮೋಷನ್ ಹೊಡೆದ್ಬಿಟ್ಟೆ. ಸರ್ ನನ್ನ ಯಾಕೆ ಸರ್ ಹಿಡ್ಕೊಂಡಿದ್ದೀರಿ? ನಾನೇನ್ ಮಾಡಿದೀನಿ ಸರ್? ಏಯ್ ನೀನ್ ಹಿಡಿದು ಒಳಗ್ ತಳ್ಳಿ ಪ್ರಮೋಷನ್ ಗಿಟ್ಟಿಸ್ಕೋಬೇಕು ಅಂತ ಎಷ್ಟು ದಿವಸದಿಂದ ತಿರುಗ್ತಾ ಇದೀನಿ ಗೊತ್ತಾ? ನಡೆಯೋ ಸ್ಟೇಷನ್ಗೆ ನಡೆಯೋ. ಅಯ್ಯೋ ಹಾಯ್ ವಿಜಯ್, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು ನೀವು? ಈ ಡ್ರೆಸ್ಸು ನೀವು ಸರಿ ಸರಿ, ಟೈಮ್ ಆಯ್ತು, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬೇಗ ಬನ್ನಿ. ಐದಿಯವ್ರು ಬಂದ್ರು ನೋಡು ಮಿಸೆ, ನಿನಗೆ ಡಿಮೋಷನ್ ಗ್ಯಾರಂಟಿ. ಅಯ್ಯೋ ಇವಳ ಮಹಾಚೋರ್ ಚೆಲ್ವನ್ ಹಿಡಿದಿದ್ದಕ್ಕೆ ನನಗೆ ಪ್ರಮೋಷನ್ ಕೊಡಕ್ ಬರ್ತಾ ಇದಾರೆ ಅಂದ್ರೆ ಡಿಮೋಷನ್ ಅಂತೀಯಲ್ಲ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಯಾರು ಇವ್ರನ್ನ ಅರೆಸ್ಟ್ ಮಾಡಿದ್ದು? ಏ ಇವನ್ನ ಹಿಡಿದಿದ್ದ ನಾನ್ ಸರ್. ಇವಳಿಗೂ ಇವನಿಗೂ ಯಾವ ಸಂಬಂಧನೂ ಇಲ್ಲ. ಅಂದ್ರೆ ಇದಕ್ಕೆ ಜವಾಬ್ದಾರಿ ಫುಲ್ ಅಂಡ್ ಫೈನಲ್ ಆಗಿ ನಾನೇ ಜವಾಬ್ದಾರ ಸರ್. ಹಾಗಾದ್ರೆ ನಿಮ್ಗೆ ಡಿಮೋಷನ್. ಎಸ್ ಸರ್. ನೋಡ್ತೀಯಾ ಸಾಹೇಬ್ರು ಫುಲ್ ಎಮೋಷನ್ ಆಗಿ ಪ್ರಮೋಷನ್ ಅನ್ನೋದ್ರ ಬದಲು ಡಿಮೋಷನ್ ಅಂತ ಅವ್ರೆ. ಸ್ಪೆಲ್ಲಿಂಗ್ ಮಿಸ್ಟೇಕು. ಶಟ್ ಅಪ್. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ, ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸರ್ ನೀವು ಯಾರನ್ನ ಅರೆಸ್ಟ್ ಮಾಡಿದೀರಿ ಅಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತು ಸರ್, ಮಹಾಚೋರ್ ಚೆಲುವನ್ನ. ಅಲ್ಲ ಸರ್, ಅವ್ರು ಅಮೆರಿಕೆಯಿಂದ ಬಂದಿರೋ ಫೇಮಸ್ ಸಿಂಗರ್ ಡ್ಯಾನ್ಸರ್ ವಿಜಯ್ ಅಂತ ಅವ್ರ ಹೆಸರು ಸರ್. ಕರೆಕ್ಟ್ ಆಗಿ ಹೇಳ್ದೆ ಅಮ್ಮ. ಅಲ್ರಿ, ಒಬ್ಬ ಆರ್ಡಿನರಿ ಪಿಸಿ ಗೊತ್ತಿರೋ ವಿಷಯ ಹೆಡ್ ಕಾನ್ಸ್ಟೇಬಲ್ ಆಗಿರೋ ನಿಮಗೆ ಗೊತ್ತಿಲ್ವೇನ್ರಿ? ಸರ್ ಇವ್ನ ಅರೆಸ್ಟ್ ಮಾಡೋವಾಗಲೇ ನಾನು ಹೇಳಿದೆ ಸರ್, ಅದಕ್ಕೆ ಇವನು ವಿಜಯ್ ಆದ್ರೇನು ವಿಲ್ಲನ್ ಆದ್ರೇನು ಯಾವಾಗ್ಲೂ AC ಒಳಗೆ ಕೂತ್ಕೊಳ್ಳೋ ಐಜಿಗೆ ಏನ್ ಗೊತ್ತಾಯ್ತು ಸುಮ್ಕಿರು ಅಂದ ಸರ್. ಹಾಗನ್ನ ಅವನು ಅಂದೇನ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಡಿಮೋಷನ್ ಕೊಟ್ಟು ನಿಮ್ಗೆ ಪ್ರಮೋಷನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೊದಲು ವಿಜಯ್ನ ರಿಲೀಸ್ ಮಾಡಿ. ಓಕೆ ಸರ್. ದೇವ್ರೇ ಪ್ರಮೋಷನ್ ಸಿಕ್ತು. ಥ್ಯಾಂಕ್ ಯು.